ಬೆಚ್ಚಿ ಬೀಳಿಸುವ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ. ಮಗಳ ಹಿಂದೆ ಬಿದ್ದಿದ್ದ ವ್ಯಕ್ತಿಯನ್ನು ಕೊಲೆ ಮಾಡಿದ ತಂದೆ ಮತ್ತು ಸಂಬಂಧಿಗಳನ್ನು ಪೊಲೀಸರು ಈಗ ಬಂಧಿಸಿದ್ದಾರೆ. ಕೊಲೆಯಾದ ವ್ಯಕ್ತಿ ರಮೇಶ್ ಯುವತಿಯ ಹಿಂದೆ ಬಿದ್ದು ಮದುವೆಯಾಗುವಂತೆ ಒತ್ತಾಯಿಸುತ್ತಿದ್ದನು ಎನ್ನಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ನಡೆದ ದಾರುಣ ಘಟನೆ ಇದೀಗ ಹೊರಬಂದಿದೆ. ಆರೋಪಿಗಳಾದ ಯುವತಿಯ ತಂದೆ ಈರಯ್ಯ, ಸಂಬಂಧಿಗಳಾದ ಚಿನ್ನಯ್ಯ, ಚೇತನ್ ಮತ್ತು ಚರಣ್ ಅವರನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ. ಬೆಂಗಳೂರು ಉತ್ತರ ಭಾಗದ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ಹಿಂದೆ ಇರುವ ಕತೆ ಇನ್ನೂ ಗಂಭೀರವಾಗಿದೆ. ಕೊಲೆಯಾದ ರಮೇಶ್ ಮತ್ತು ಆರೋಪಿಗಳು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಮುಧೋಳದವರು. ರಮೇಶ್ ಮನೆಯಲ್ಲಿ ಯುವತಿ ಓದಿಕೊಂಡಿದ್ದಳು. ನಂತರ ಕೆಲಸದ ನಿಮಿತ್ತ ದುಬೈಗೆ ತೆರಳಿದ್ದ ರಮೇಶ್ ವಾಪಸ್ ಬಂದು ಆಕೆಯನ್ನು ಮದುವೆಯಾಗುವ ಆಸೆಯನ್ನ ವ್ಯಕ್ತಪಡಿಸಿದ್ದನು. ಆದರೆ ಯುವತಿ ಕುಟುಂಬಸ್ಥರು ಈ ಮದುವೆಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇದಾದ ಬಳಿಕವೂ ಕೂಡ ಅಪ್ರಾಪ್ತೆಯಾದ ಯುವತಿಗೆ ರಮೇಶ್ ಮದುವೆಯಾಗುವಂತೆ ಒತ್ತಾಯಿಸುತ್ತಿದ್ದನೆಂದು ಆರೋಪಿಸಲಾಗಿದೆ. ಈ ಸಂಬಂಧ ದೂರು ದಾಖಲಿಸಿದ್ದ ಕುಟುಂಬ ಪೋಕ್ಸೋ ಪ್ರಕರಣದಡಿ ರಮೇಶನನ್ನು ಜೈಲಿಗೆ ಕಳುಹಿಸಿತ್ತು. ಇದರಿಂದಲೂ ಪಾಠವಾಗದೆ ಜೈಲಿನಿಂದ ಹೊರಬಂದ ನಂತರ ಮತ್ತೆ ಯುವತಿಯ ಹಿಂದೆ ಬಿದ್ದಿದ್ದ ರಮೇಶ್. ಈ ವಿಚಾರಕ್ಕೆ ಕೋಪಗೊಂಡ ಈ ತಂದೆ ಈರಯ್ಯ ಸಂಬಂಧಿಗಳ ಜೊತೆ ಸೇರಿ ಸಂಚು ರೂಪಿಸಿದ್ದನು. ಬೆಂಗಳೂರಿಗೆ ಬಂದ ಆರೋಪಿಗಳು ರಮೇಶ್ನನ್ನು ಹುಡುಕಿ ಭೇಟಿಯಾಗಿ ಊಟಕ್ಕೆ ಕರೆದು ಮೊದಲು ಅವನಿಗೆ ಮದ್ಯಪಾನ ಮಾಡಿಸಿದ್ದಾರೆ. ನಂತರ ಕುತ್ತಿಗೆಗೆ ಹಗ್ಗ ಬಿಗಿದು ಹತ್ಯೆ ನಡೆಸಿದ್ದಾರೆ. ಹತ್ಯೆಯ ಬಳಿಕ ಶವವನ್ನು ಅಲ್ಲಾಳಸಂದ್ರ ರಾಜ ಕಾಲುವೆಗೆ ಎಸೆದು ಪರಾರಿಯಾಗಿದ್ದರು. ಮೊದಲು ಅನುಮಾನಾಸ್ಪದ ಸಾವು ಎಂದು ಪ್ರಕರಣ ದಾಖಲಿಸಿದ್ದ ಪೊಲೀಸರು ತನಿಖೆ ತೀವ್ರಗೊಳಿಸಿದಾಗ ನಿಜಾಂಶ ಹೊರಬಂದಿದೆ. ಸದ್ಯ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ಮುಂದುವರಿಸಿರುವ ಪೊಲೀಸರು ಪ್ರಕರಣದ ಸಂಪೂರ್ಣ ವಿವರ ಸಂಗ್ರಹಿಸುತ್ತಿದ್ದಾರೆ. ಒಟ್ನಲ್ಲಿ ಮಗಳ ರಕ್ಷಣೆಗಾಗಿ ತಂದೆಯೇ ಕೊಲೆ ಮಾಡಿದ್ದಾನೆ ಎಂಬ ಆರೋಪ ಹೊತ್ತಿದ್ದಾರೆ. ಸಮಾಜದಲ್ಲಿ ಮತ್ತೆ ಗಂಭೀರ ಪ್ರಶ್ನೆಗಳನ್ನ ಇಂತಹ ಘಟನೆ ಎಬ್ಬಿಸುತ್ತಿದೆ. ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಅಲಾಲ್ಸಂದ್ರ ಹತ್ರ ಒಂದು ರಾಜಕಾಲುವೆ ಹೋಗ್ತದೆ. ರಾಜಕಾಲುವೆನಲ್ಲಿ ಈ ಮೃತದೇಹ ಬಿದ್ದಿರುತ್ತೆ. ಇನಿಷಿಯಲಿ ಅನುಮಾನಾಸ್ಪದ ಸಾವು ಅಂತಂದು ಒಂದು ಪ್ರಕರಣ ದಾಖಲಾಗಿ ಅದಾದ ನಂತರ ತನಿಖೆ ಮಾಡಿದ ಮೇಲೆ ನಮಗೆ ಗೊತ್ತಾಗುತ್ತೆ ಅದು ಕೊಲೆ ಆಗಿದೆ ಅಂತಂದು. ಮೃತ ವ್ಯಕ್ತಿಯ ಹೆಸರು ರಮೇಶ್ ಅಂತಂದು. ಸುಮಾರು 36 ವಯಸ್ಸು ಈತನಿಗೆ. ಮೂಲತಃ ಇವನು ಬಾಗಲಕೋಟೆ ಜಿಲ್ಲೆಯವನಾಗಿರ್ತಾನೆ. ಇಲ್ಲಿಗೆ ಬೆಂಗಳೂರಿಗೆ ಒಂದು 15-20 ದಿನಗಳ ಮುಂಚೆ ಬಂದಿರ್ತಾನೆ. ಈ ಪ್ರೈವೇಟ್ ರ್ಯಾಪಿಡೋ ಮತ್ತು ಈ ಸ್ವಿಗ್ಗಿ ಝೊಮ್ಯಾಟೋದಲ್ಲೆಲ್ಲ ಕೆಲಸ ಮಾಡಿಕೊಂಡು ಇರಬಹುದು ಅಂತಂದು ಒಂದು 15-20 ಡೇಸ್ ಕೆಳಗಡೆ ಬಂದಿರ್ತಾನೆ. ಇವನಿಗೆ ಪರಿಚಯಸ್ಥರು ಅಂದರೆ ಇವನು ಏನಾಗಿರ್ತದೆ 2022ರಲ್ಲಿ ಅಂದರೆ 3 ವರ್ಷದ ಕೆಳಗಡೆ ಒಂದು ಪ್ರಕರಣದಲ್ಲಿ ಆರೋಪಿ ಆಗಿರ್ತಾನೆ. ಇವನೊಬ್ಬ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಲಿಕ್ಕೆ ಅಂತಂದು ಪ್ರಯತ್ನ ಮಾಡಿ ಸೊ ಅದೊಂದು ಕೇಸ್ ಆಗಿರುತ್ತೆ. ಸೊ ಅದಾದಮೇಲೆ ಮತ್ತೆ ಆ ಹುಡುಗಿಗೆ ಇವನು ಪೀಡಿಸೋದೆಲ್ಲನೂ ಕೂಡ ಮಾಡ್ತಾ ಇರ್ತಾನೆ. ಮತ್ತು 24ನೇ ಇಸ್ವಿನಲ್ಲಿ ಕೂಡ ಇನ್ನೊಂದು ಕೇಸ್ ಆಗುತ್ತೆ. ಸೊ ಇವನ್ನೆಲ್ಲ ಬೇರೆಯವ್ರಿಗೆಲ್ಲನೂ ಬೆದರಿಸೋದೆಲ್ಲ ಮಾಡ್ತಾ ಇರ್ತಾನೆ ಅಂತಂದು ಅಲ್ಲೇ ಆಗಿರ್ತದೆ ಅದು. ಸೊ ಬೆಂಗಳೂರಿಗೆ ಬಂದಮೇಲೆ ಮತ್ತೆ ಅದೇ ಪ್ರವೃತ್ತಿನ ಅವನು ಶುರು ಮಾಡ್ಕೊಳ್ತಾನೆ. ಸೊ ಅದಾದಾಗ ಏನಾಗುತ್ತೆ, ಯಾರು ಹುಡುಗಿಯ ಮನೆ ಕಡೆಯವರು ಇರ್ತಾರೆ 4 ಜನ ಆರೋಪಿತರು ಈ ಪ್ರಕರಣದಲ್ಲಿ, ವೀರಯ್ಯ, ಚೆನ್ನಯ್ಯ ಮತ್ತು ಇಬ್ಬರು ಮತ್ತು ಫ್ಯಾಮಿಲಿ ಮೆಂಬರ್ಸು. ಸೊ ಚೇತನ್ ಅಂತ ಒಬ್ಬ ಇದ್ದಾನೆ, ವಿನಯ್ ಅಂತ ಒಬ್ಬ ಇದ್ದಾನೆ. ಸೊ ಈ 4 ಜನ ಸೇರಿಕೊಂಡು ಮುಂಚೆಯಿಂದ ಪರಿಚಯಸ್ಥರೇ ಆಗಿದ್ದರಿಂದ ಮತ್ತು ಒಂದೇ ಊರಿನವ್ರು ಆಗಿರ್ತಾರೆ ಇವರು. ಸೊ ಒಂದು ರಾತ್ರಿ ಸುಮಾರು 7-7:30 ಅಷ್ಟೊತ್ತಿಗೆ ನಾವೆಲ್ಲರೂ ಒಟ್ಟಿಗೆ ಊಟಕ್ಕೆ ಹೋಗೋಣ ಅಂತಂದ್ಬಿಟ್ಟು ಅವ್ರದ್ದೇ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹತ್ರ ಇಳಿದು ಅಲ್ಲಿ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡಿ ಮತ್ತು ಊಟನೂ ಕೂಡ ತೊಗೊಂಡು ಅದೇ ಕಾರ್ನಲ್ಲಿ ಹತ್ಕೊಂಡು ಅಲಾಲ್ಸಂದ್ರ ಬ್ರಿಡ್ಜ್ ಹತ್ರ ಬರ್ತಾರೆ. ಸೊ ಅಲ್ಲಿ ಬಂದು ಆ ನಂತರ ಅವನು ಯಾವಾಗ ಸ್ವಲ್ಪ ಕುಡಿದ ನಶೆನಲ್ಲಿ ಇರ್ತಾನೆ. ಸೊ ಇವರು ಅವನನ್ನು ಸ್ಟ್ರ್ಯಾಂಗುಲೇಟ್ ಮಾಡ್ತಾರೆ. ಮುಂಚೆನೇ ಒಂದು ಹಗ್ಗನೂ ಕೂಡ ತೊಗೊಂಡು ಬಂದಿರ್ತಾರೆ. ಸೊ ಅದನ್ನು ತೊಗೊಂಡು ಬಂದ್ಬಿಟ್ಟು ಅವನ ಕುತ್ತಿಗೆಗೆ ಹಿಡಿದು ಜರಿದು ಮತ್ತು ಅವನು ಯಾವಾಗ ಸತ್ತು ಹೋಗ್ತಾನೆ ಅವನನ್ನು ಒಬ್ಬ ಡ್ರೈನಲ್ಲಿ ಇಳಿದುಬಿಟ್ಟು ಶವವನ್ನು ಡ್ರೈನಲ್ಲಿ ರಾಜಕಾಲುವೆ ಏನಿದೆ ಅದರಲ್ಲಿ ಇಟ್ಟುಬಿಟ್ಟು ಅಲ್ಲಿಂದ ಹೋಗ್ತಾರೆ. ಈ 4 ಜನ ಆರೋಪಿತರನ್ನು ನಾವು ಸೆಕ್ಯೂರ್ ಮಾಡಿದ್ದೀವಿ.